ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರು ಕೂಡ ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಚಿನ್ಮಯಿ ಎಸ್ ಅಂತ ಬರೀ 23ರ ವಯಸ್ಸಿನ ಮಹಿಳೆ ಈಕೆ. ಫೋಟೋದಲ್ಲಿ ನೈಟಿ ಹಾಕ್ಕೊಂಡು ಫೋಟೋ ಕಳಿಸಿದಾರಲ್ವ, ಈಕೆನೆ. ಈಕೆಗೆ ಬೇಕಾಗಿರೋದು ಒಬ್ಬ ಒಳ್ಳೆಯ ನಿಯತ್ತಾಗಿರ್ತಕ್ಕಂಥ ಹುಡುಗ ಬೇಕು. ಸೊ ಮದುವೆ ಅನ್ನೋದು ಇವಾಗ ಕ್ಷಣಿಕವಾಗಿ ಒಂದು ದಿನದಲ್ಲಿ ಮಾಡಿ ನಂತರ ಹಾಳಾಗೋದಲ್ಲ, 100 ವರ್ಷಗಳ ಕಾಲ ಸಂಬಂಧ ಇರುತ್ತೆ. ಅದಕ್ಕೋಸ್ಕರನೇ ಹೀಗೆ ಫೋಟೋ ಕಳಿಸಿರೋದು, ನಾರ್ಮಲಾಗಿ ಫೋಟೋನೇ ಕಳಿಸಿದ್ದಾರೆ. ಅಂದರೆ ಸೊ ಈ ರೀತಿ ಫೋಟೋನ ನೋಡಿನೂ ನನ್ನ ಇಷ್ಟಪಡುವಂಥ ಹುಡುಗನಿಗೆ ನಾನು ಲಾಯಲ್ ಆಗಿರ್ತೀನಿ, ಅವನ ಜೊತೆ ಒಳ್ಳೆಯ ಮಡದಿಯಾಗಿ ಇರ್ತೀನಿ ಅನ್ನೋ ಉದ್ದೇಶದಿಂದ ಈ ಫೋಟೋನ ಕಳಿಸಿದ್ದಾರೆ. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಇದ್ದರೆ ನೀವು ಇವ್ರ ಜೊತೆ ಸಂಬಂಧನ ಬೆಳೆಸ್ಬೋದು. ಈಕೆಯ ಮಾಹಿತಿ ನೋಡೋಣ. ಮೊದಲನೇದಾಗಿ ಈಕೆ ಒಂದು ಕುರಿ ಸಾಗಾಣಿಕೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಹೆಸರು ಚಿನ್ಮಯಿ, ವಯಸ್ಸು 23, ಹಳ್ಳಿ ದೊಡ್ಡ ಹಳ್ಳಿ ಬರೋದು ಚಳ್ಳಗೇರಿ ಹತ್ತಿರ, ಚಿತ್ರದುರ್ಗ ಜಿಲ್ಲೆ ಹತ್ತಿರ ಬರುತ್ತೆ. ಹೈಟು 5.2 ಅಡಿ ಹೈಟ್ ಇದೆ. ಬಣ್ಣ ಗೋಧಿ ಬಣ್ಣ ಮೈಕಟ್ಟು ಹೊಂದಿರತಕ್ಕಂಥದ್ದು. ಈಕೆ ರಾಶಿ ಮೇಷರಾಶಿ, ನಕ್ಷತ್ರ ಅಶ್ವಿನಿ ನಕ್ಷತ್ರ. ಸೊ ಪ್ರಸ್ತುತ ಕುರಿ ಸಾಗಾಣಿಕೆ, ಮನೆಯಲ್ಲಿ ಎಲ್ಲ ರೀತಿಯ ಅಡುಗೆ ಮಾಡಿಕೊಂಡು ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೋಗಿರ್ತಕ್ಕಂತಹ ಈ ಒಂದು ಚಿನ್ಮಯಿ ಅವರ ತಂದೆಯವರು ಪ್ರಸ್ತುತ ತೀರಿಕೊಂಡು ಹೋಗಿರ್ತಾರೆ. ತಾಯಿಯವರು ಇವರಿಗೆ ಹೆಲ್ಪರ್ ಆಗಿ ಇರ್ತಾರೆ. ಸೊ ತಂಗಿ ಒಬ್ಬಳು ಶಾಲೆ ಓದ್ತಾ ಇದ್ದಾಳೆ. ಒಳ್ಳೆಯ ಪರಿಶ್ರಮದಿಂದ ಮಹಿಳಾ ಕುಟುಂಬ ಅನ್ನೋ ರೀತಿಯಲ್ಲಿ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಕುಟುಂಬಕ್ಕೆ ಅದೇ ಸ್ಟ್ರಾಂಗ್ನೆಸ್ ಇರತಕ್ಕಂತಹ ವ್ಯಕ್ತಿ ಬೇಕು. ಬಟ್ ಹೆಂಗಿರಬೇಕು ಅಂತ ರೂಲ್ಸ್ಗಳಿದ್ದೇ ಇರುತ್ತಲ್ವ, ಕಾಮನ್ ಆಗಿರುತ್ತೆ. ಯಾವುದೇ ಒಂದು ಹುಡುಗಿ ಆಗಿರಲಿ ಹುಡುಗ ಆಗಿರಲಿ, ಸೊ ಕೆಲವೊಂದಿಷ್ಟು ರೂಲ್ಸ್ ಇಟ್ಟೇ ಇರ್ತಾರೆ. ಈ ಒಂದು ಚಿನ್ಮಯಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಏನು ಈ ಒಂದು ವೇದಿಕೆಯಲ್ಲಿ? ಒಂದನೇದಲ್ಲಿ ಬೇಡಿಕೆ ಇಟ್ಟಿರೋದೇನೆಂದರೆ, ಇವರ ಮನೆಯಲ್ಲಿ ಯಾರೂ ಕೂಡ ಗಂಡು ಮಕ್ಕಳಿಲ್ಲ. ತಂದೆ ಇದ್ದರು, ತಂದೆ ತೀರ್ಕೊಂಡು ಹೋದರು. ಅಣ್ಣಗಳು ಯಾರೂ ಇಲ್ಲ. ಚಿನ್ಮಯಿ ಇದ್ದಾರೆ, ಇವರ ತಂಗಿ ಆಶಾ ಅಂತ ಇದ್ದಾರೆ, ಇವರ ತಾಯಿ ಕಲ್ಲಮ್ಮ ಅಂತ ಇದ್ದಾರೆ. ಇವರು 3 ಜನ ಹೆಣ್ಣು ಮಕ್ಕಳು ಸ್ನೇಹಿತರೆ. ಸೊ ಹಾಗಾಗಿ ಹೆಣ್ಣು ಮಕ್ಕಳ ಒಂದು ಪರಿಶ್ರಮದಿಂದ ಬಂದಿರತಕ್ಕಂತಹ ಕುಟುಂಬದಲ್ಲಿ ಒಬ್ಬ ಗಂಡು ಏನಿರ್ತಾನೆ ಅವನು ತುಂಬ ಸ್ಟ್ರಾಂಗ್ ಆಗಿರಬೇಕು. ನಾಳೆ ಒಂದಿನ ಒಂದು ಪ್ರಾಬ್ಲಮ್ ಆದರೂ ಕೂಡ ಅದನ್ನು ಸಾಲ್ವ್ ಮಾಡೋ ಕೆಪಾಸಿಟಿ ಇರಬೇಕು. ಅಥವಾ ಏನಾದರೂ ದುಡ್ಡಿನ ವಿಚಾರ ಬಂದರೂ ನಾನು ನೀಗಿಸ್ಕೊಂಡು ಹೋಗ್ತೀನಿ ಅನ್ನೋ ಮಾಡುವಂಥ ಕೆಪಾಸಿಟಿ ಇರಬೇಕು. ಈ ರೀತಿಯ ಒಬ್ಬ ಹುಡುಗ ಇದ್ದರೆ ನನಗೆ ಒಪ್ಪಿಗೆ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸಿಂಪಲ್ ಬಟ್ ಫೈನಾನ್ಸಿಯಲ್ ಸ್ಟೇಬಲ್ ಇರಬೇಕು. ಅಂದರೆ ನೋಡೋದಕ್ಕೆ ಸಿಂಪಲ್ ಕಂಡರೂ ಕೂಡ ದುಡ್ಡು ಆಸ್ತಿ ವಿಚಾರದಲ್ಲಿ ಒಂದು ಸ್ಟ್ರಾಂಗ್ ಇರಬೇಕು ಅಂತ ಹೇಳಿದ್ದಾರೆ. ಸಣ್ಣ ಕೆಲಸ ಆದರೂ ಕೂಡ ರೆಗ್ಯುಲರ್ ಇನ್ಕಮ್ ಬರಬೇಕು. ಅಂದರೆ ನೀವು ಸಣ್ಣದೋ ಕೆಲಸ ಮಾಡ್ತಿರೋ ದೊಡ್ಡದು ಕೆಲಸ ಮಾಡ್ತಿರೋ ನನಗೆ ಮ್ಯಾಟ್ರೇ ಆಗಲ್ಲ, ಒಟ್ಟಿನಲ್ಲಿ ಮಂತ್ಲಿ ಅಂದರೆ ತಿಂಗಳು ದುಡ್ಡು ಬರಬೇಕು ಅಂತ ಹೇಳಿದ್ದಾರೆ. ಕುಟುಂಬದ ಜವಾಬ್ದಾರಿ ಹೊತ್ತುಕೊಂಡು ಹೋಗುವಂತಹ ಮನಸ್ಸು ಮತ್ತು ಒಳ್ಳೆಯ ಪರಿಶ್ರಮ ಮತ್ತು ಒಳ್ಳೆಯ ಒಂದು ಚಿರಕಾಲ ಇರತಕ್ಕಂತಹ ನಂಬಿಕೆಯಿಂದ ಇರಬೇಕು. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು. ನನಗೆ ಒಂದು ಸ್ವಲ್ಪ ವ್ಯಾಪಾರ ಅಂದರೆ ತುಂಬ ಇಷ್ಟ. ನಿಮಗೇನಾದರೂ ಕೆಲಸ ಇಲ್ಲ, ಬಿಸ್ನೆಸ್ಸಲ್ಲಿ ಏನಾದರೂ ಮಾಡಬೇಕು ಅಂತ ಐಡಿಯಾ ಇದ್ದರೆ ನನ್ನ ಜೊತೆ ಜಾಯ್ನ್ ಆಗೋಣ. ಇಬ್ಬರು ಕೂಡ ಕುರಿ ವ್ಯಾಪಾರ ಸಾಗಾಣಿಕೆ ಮಾಡೋಣ ಮತ್ತು ಇಬ್ಬರು ಕೂಡ ಸಕ್ಸಸ್ ಆಗೋಣ ಅಂತ ಹೇಳಿದ್ದಾರೆ. ಅಂದರೆ 2 ಚಾಯ್ಸ್ ಕೊಟ್ಟಿದ್ದಾರೆ ನೋಡಿ. ಜೊತೆಗೆ ಹುಡುಗ ವೈಟ್ ಆಗಿರಬೇಕು ಅಂತ ಏನೂ ಇಲ್ಲ, ಸ್ಮಾರ್ಟ್ ಆಗಿರಲಿ. ಆ್ಯಂಡ್ ತಲೆ ಮೇಲೆ ಕೂದಲಿರಬೇಕು, ನೋಡೋದಕ್ಕೆ ಲುಕ್ಕಲ್ಲಿ ಚೆನ್ನಾಗಿರಬೇಕು. ಆ್ಯಂಡ್ ಬಟ್ಟೆ ಚೆನ್ನಾಗಿ ಹಾಕ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಮನೆ ಕಟ್ಟೋಕ್ಕೆ ದುಡ್ಡಿಲ್ಲ ಅಂತಂದರೆ, ನಿಮ್ಮ ಹತ್ರ ಮನೆ ಇಲ್ಲ ಅಂತಂದರೆ ಒಂದು ಕೆಲಸನಾದರೂ ಇರಬೇಕು. ಆ ಒಂದು ಕೆಲಸದಿಂದ ಬಂದಿರತಕ್ಕಂಥ ದುಡ್ಡಿಂದ ಇಬ್ಬರು ಮನೆ ಕಟ್ಟೋಣ ಅಂತ ಹೇಳಿರೋದು. ಸೊ ಈಕೆ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ DM Gmail ID ಕೊಟ್ಟಿರ್ತೀವಿ, ಅಲ್ಲಿಗೆ ಒಂದು ಮೇಲ್ ಮಾಡಿದರೆ ನಿಮ್ಮ ಮಾಹಿತಿಗಳೆಲ್ಲ ಈಕೆಗೆ ಶೇರ್ ಆಗಿ ನಂತರ ಅವರ ಡಿಸಿಷನ್ ಹೇಳ್ತಾರೆ. ಆ್ಯಂಡ್ ಇವ್ರನ್ನ ಮದುವೆ ಆಗುವಂಥ ಹುಡುಗನಿಗೆ ಸಿಗ್ತಕ್ಕಂಥ ಆಫರ್ ನಂಬರ್ 1, ಪ್ರಸ್ತುತ ಒಂದು ವರದಕ್ಷಿಣೆಯಲ್ಲಿ ಇದೊಂದು ಕಾರು ನೋಡ್ತಾ ಇದ್ದೀರಾ. ಸೊ ಇದೊಂದು ಮಹೇರಾ ಬೊಲೆರೋ ಕಾರ್ ಆಗಿರೋದು, ನಿಯೋ ಮಾಡೆಲಲ್ಲಿ ಇರುತ್ತೆ. ಈ ಒಂದು ಕಾರು ನಿಮಗೆ ವರದಕ್ಷಿಣೆ ರೂಪದಲ್ಲಿ ಅವರನ್ನು ಮದುವೆ ಆಗುವಂಥ ಹುಡುಗನಿಗೆ ಮಾತ್ರ ಸಿಗ್ತಾ ಇದೆ, ಮತ್ತು ಯಾರಿಗೂ ಕೂಡ ಇಲ್ಲ. ಇದರ ಇಂಜಿನು 1493 ಇದೆ, CC ಇದೆ. ಒಳ್ಳೆಯ ಡೀಸೆಲ್ ವೇರಿಯಂಟ್ ಆಗಿರ್ತಕ್ಕಂತಹ ಗಾಡಿ. ಸೊ ನಾನು ಈ ಒಂದು ಗಾಡಿಯ ಡೀಟೇಲ್ಸ್ ಯಾಕೆ ಇಷ್ಟೊಂದು ಒತ್ತಾಯವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ಯಾರಾದರೂ ಒಂದು ₹2 ನಿಮ್ಮ ಹತ್ರ ಕೊಟ್ಟಿದ್ದಾರೆ ಅಂದರೆ ಅದು ನಕಲಿ ಇದೆಯೋ ಅಸಲಿ ಇದೆಯೋ ಅಂತ ನೋಡುವಂತಹ ಕಾಲ ಇದು. ಅಂಥದ್ರಲ್ಲಿ ವರದಕ್ಷಿಣೆಯಲ್ಲಿ ಒಂದು ಗಾಡಿ ಕೊಡ್ತಾರೆ ಅಂತಂದರೆ ಅದು ಹೆಂಗಿದೆ ಅಂತ ನೋಡೋಕ್ಕಾಗಲಿಲ್ಲ ಅಂತಂದರೆ ಹೇಗೆ, ನೀವೇ ಹೇಳಿ. ಇದೊಂದು 17ರಿಂದ 18 ಮೈಲೇಜಿಂಗ್ ಇರ್ತಕ್ಕಂಥ ಗಾಡಿ ಆಗಿದ್ದು, ಒಳ್ಳೆಯ ಮ್ಯಾನ್ಯುವಲಿ ಮತ್ತು ಒಳ್ಳೆಯ ಟ್ರೆಡಿಷ್ನಲ್ ಇರ್ತಕ್ಕಂತಹ ಕಾರ್ ಆಗಿರೋದು.
ಅವರ ತಂದೆಯವರ ಒಂದು ಪರಿಶ್ರಮದಿಂದ ಈ ಒಂದು ಗಾಡಿನ ತಂದೆಯವರ ಪರಿಶ್ರಮದಿಂದ ಗಾಡಿನ ಖರೀದಿ ಮಾಡಿ ಅಲ್ಲಿ ಇಟ್ಟಿರ್ತಾರೆ. ಬಟ್ ಇವಾಗ ಇವರ ಮನೆಯಲ್ಲಿ ಗಂಡು ಮಕ್ಕಳು ಬೇಕಲ್ವ ಗಾಡಿನ ಹೊತ್ಕೊಂಡು ಹೋಗೋದಕ್ಕೆ, ಸುತ್ತಾಡೋದಕ್ಕೆ. ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಹೇಳಿ ನಿಮ್ಮನ್ನೇ ಹೊಲಿಸ್ಕೋಬೇಕು ಅಂತ ಪ್ಲ್ಯಾನ್ ಹಾಕಿದ್ದಾರೆ. ಹುಡುಗನಿಗೆ ಡ್ರೈವಿಂಗ್ ಸ್ಕಿಲ್ ಮತ್ತು ಒಳ್ಳೆಯ ಕಾರು ಓಡಿಸೋದಕ್ಕೆ ಬರಬೇಕು. ಒಳಗಡೆ ಇದರಲ್ಲಿ 7 ಸೀಟ್ಗಳಿದೆ ಸ್ನೇಹಿತರೆ. SUV ಸೀಟು. ರಿವ್ಯೂ ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ಆ್ಯಂಡ್ ಬೆಸ್ಟ್ ವಿಲೇಜ್ ಆಗಿರ್ತಕ್ಕಂಥ ರೂಟಲ್ಲಿ ಇರ್ತಕ್ಕಂತಹ ಗಾಡಿ. ಇದು ಟಾಪ್ ಮಾಡಲ್ಲ. ಸೊ ಇಂಜಿನ್ ಕೂಡ ಅಷ್ಟೇ ಸಖತ್ತಾಗಿದೆ. 140 ಅಥವಾ 150 ಕಿಲೋಮೀಟರ್ವರೆಗೂ ಸ್ಪೀಡ್ ಲಿಮಿಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ರೀತಿ ಕಾಣಿಸುತ್ತೆ ನೋಡಿ ನಿಮಗೆ ಕಾರು. ಸೊ ಇದನ್ನು ಫ್ರೀಯಾಗಿ ಸಿಗ್ತಾ ಇದೆ. ಬಟ್ ಅವರು ಹೇಳಿರ್ತಕ್ಕಂತಹ ಕಂಡೀಷನ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು, ಮೇನ್ ಪಾಯಿಂಟು. ಹಾಗಿದ್ರೆ ಮಾತ್ರ ಇವರು ಒಪ್ಪಿಗೆಯನ್ನು ನೀಡ್ತಾರೆ. ಸೊ ಇದರ ರೀತಿಯಲ್ಲಿ ಇದರ ಟಾಪ್ ಮಾಡೆಲ್ ಮಹೇಂದ್ರ ನಿಯೋ ಕಾರಿನ ಒಳಗಿನ ಫ್ಯೂಚರ್ಸ್ ನಂಬರ್ 1 ಕಂಫರ್ಟಬಲ್ ಸೀಟ್ ಆ್ಯಂಡ್ ಸ್ಮೂತ್ ಜರ್ನಿ. ಸೊ ಸ್ಮೂತ್ ಜರ್ನಿ ಆಗುತ್ತೆ, ಕಂಫರ್ಟಬಲ್ ಸೀಟ್ ಸಿಗುತ್ತೆ ವಿತ್ ಸ್ಟೇರಿಂಗ್, ಹೈಜೆನಿಕ್ ಆಗಿರ್ತಕ್ಕಂತಹ ಕ್ವಾಲಿಟಿಯ ಸ್ಟೇರಿಂಗ್ ಮತ್ತು ಗೇರ್ ಸಿಸ್ಟಮ್ ಸ್ನೇಹಿತರೆ. ಸೊ ಕ್ವಾಲಿಟಿ ಒಂದು 5 ಗೇರ್ ಸಿಸ್ಟಮ್ ಇದೆ. ಜೊತೆಗೆ ಇಲ್ಲಿಗೆ ಏನು ನೋಡ್ತಿದ್ದೀರಾ, ಪ್ರಸ್ತುತ ಇದೊಂದು ಸ್ಪೀಡ್ ಲಿಮಿಟ್ ಮತ್ತು TVS ಸ್ಪೇಸ್ ಅಂದರೆ ಲೊಕೇಶನ್, ಮೂವಿ ಆ್ಯಂಡ್ ಎಕ್ಸ್ಟ್ರಾ ಯು ಕ್ಯಾನ್ ಆ್ಯಡ್ ಎನಿ ಮೋರ್ ಆಪ್ಷನ್ ಇದರಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ಮತ್ತು ಇಲ್ಲಿ ಕಂಫರ್ಟಬಲ್ ಆಗಿರ್ತಕ್ಕಂಥ ಫೀಲ್ ಕೊಡುವಂತಹ ಒಂದು ಸ್ಪೇಸ್ ಆಗಿರೋದು ಮತ್ತು ಗೇರ್ ಸಿಸ್ಟಮ್ ಮತ್ತು ಇಲ್ಲಿಂದಲೇ AC ಬರೋದು ಸ್ನೇಹಿತರೆ. ಏರ್ ಬ್ಯಾಗ್ ಆನ್ ಆಗುವಂಥ ಒಂದು ಸ್ಪೇಸು. ಏನು ಗುರು ಚಿಕ್ಕ ಮಕ್ಕಳಿಗೆ ಹೇಳೋ ರೀತಿಯಲ್ಲಿ ಹೇಳ್ತಾ ಇದೆಯಾ ಅಂತಂದರೆ ಹಾಗೇನಿರಲ್ಲ, ಅವರು ಹೇಳಿ ಅನ್ನೋ ಉದ್ದೇಶದಿಂದನೇ ನಾನು ಹೇಳ್ತಾ ಇರೋದು ಸ್ನೇಹಿತರೆ. ಸೊ ಒಳ್ಳೆಯದಾಗಲಿ, ಅವರು ನಿಮ್ಮವರಾಗಿರಲಿ, ಅವರ ಸಂಬಂಧ ಕಡೆ ತನಕ ಇರಲಿ ಅನ್ನೋ ಉದ್ದೇಶ ನಂದು ಸ್ನೇಹಿತರೆ. ನಿಮ್ಮ ಬಯೋಡಾಟಾಗಳನ್ನು ಕೆಳಗಡೆ ಕಾಣಿಸ್ತಕ್ಕಂತಹ Gmail IDಗೆ ಮೇಲ್ ಮಾಡಿ, ಅಥವಾ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.